ನಮಸ್ಕಾರ ರೀ ಎಲ್ಲರಿಗೂ. ಇವತ್ತ್ರಿ ನಾವು ನಿಮಗೆ ಉತ್ತರ ಕರ್ನಾಟಕದ ವಿಶೇಷ, ಅದು ಸಂಕ್ರಾಂತಿ ಹಬ್ಬದಾಗ ಭಾಳ ಇಷ್ಟಪಟ್ಟು ಮಾಡುವಂತಹ ಖಡಕ್ ಸಜ್ಜೆ ರೊಟ್ಟಿ ರೆಸಿಪಿಯನ್ನು ತೋರ್ಸಾಕತ್ತೀವ್ರಿ. ಈ ಒಂದು ರೊಟ್ಟಿ ಏನದಾವ್ರಲ್ಲ, ತಿಂಗಳಾನು ಗಂಟ್ಲೆ ಇಟ್ಟು ತಿನ್ನುವಂತಹ ಒಂದು ಮಸ್ತಾಗಿರುವಂತಹ ಎಲ್ಲರ ಪ್ರೀತಿಯ ರೊಟ್ಟಿ ಅಂದ್ರೆ ತಪ್ಪಾಗಂಗಿಲ್ಲ ರೀ. ಹಾಗಾದ್ರೆ ತೋರಿಸ್ಕೊಡ್ತೀವಿ ಹೆಂಗೆ ಮಾಡೋದಂತ. ಅದಕ್ಕೆ ನಾವು ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಈ ಕಡೆ ಒಂದು ಸ್ವಲ್ಪ ನೀರನ್ನು ನಾವು ಕುದಿಯೋಕೆ ಇಟ್ಟಿದ್ದೀವಿ. ಆಮೇಲೆ ನೆಕ್ಸ್ಟ್ ನಾವಿಲ್ಲಿ ಸಜ್ಜೆ ಹಿಟ್ಟನ್ನು ತೊಗೊಳತ್ತಿದ್ದೇವೆ ರೀ. ಈ ಸಜ್ಜೆ ಹಿಟ್ಟನ್ನು ಏನು ಮಾಡಿರಿ, ಒಂದು ಸ್ವಲ್ಪ ಚಾನೀಸ್ ತೊಗೊಂಡು ಅದಕ್ಕೆ ಅರಿಶಿನ ನಾವಿಲ್ಲಿ ಸೇರಿಸೋಣ, ಅಂದ್ರೆ ಅರಿಶಿನ ಪುಡಿಯಲ್ಲಿ ಸೇರ್ಸಕತ್ತೇವೆ ರೀ. ಅದಾದ ನಂತರ ಸ್ವಲ್ಪ ಅದಕ್ಕೆ ಉಪ್ಪನ್ನು ನಾವು ಆ್ಯಡ್ ಮಾಡಿದ್ದೇವೆ ರೀ. ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಸ್ವಲ್ಪ ಅದನ್ನು ಹಂಗೆ ಡ್ರೈ ಮಿಕ್ಸ್ ಮಾಡಿದ ಅಂದ್ರೆ ಕಲಿಸಿದಂಗೆ ಮಾಡಿಬಿಡ್ರಿ, ಕೂಡ್ಕೊಂಬಿಡ್ಲಿ ಆಯ್ತು. ಅದಾದ್ಮೇಲೆ ಇನ್ನೆಲ್ಲನೂ ಕೂಡಿದಾದ್ಮೇಲೆ ನಡಬಾರ್ಕ ಹಿಂಗೆ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡು ಅದ್ರಾಗ ನಾವಿಲ್ಲಿ ಜಿಗಿ ಬರ್ಸಕ್ಕೆ ಬಿಸಿ ನೀರನ್ನು ಹಾಕಬೇಕ್ರಿ. ಆ ಕುದ್ಸಕ್ಕೆ ಇಟ್ಟಿದ್ದೀವಿ ನೋಡ್ರಿ, ಆ ನೀರು ಕುದಿಯುವಂಥ ನೀರನ್ನು ಹಾಕಿ ಕಡ್ತಾರ ತೊಗೊಂಡು ಹಿಂಗೆ ದಂಡಿದೆಲ್ಲ ಹಿಟ್ಟನ್ನು ತಂದು ನಡಬಾರ್ಕಾಗ ಅದನ್ನು ಮಿಕ್ಸ್ ಮಾಡಿ ಹಿಂಗೆ ಕೂಡಿಸ್ಬೇಕ್ರಿ. ನಾವು ಪೂರ್ತಿಯಾಗಿ ಯಾವ ರೀತಿ ಈ ಒಂದು ಖಡಕ್ ರೊಟ್ಟಿಗೆ ಮಾಡ್ಕೊಳ್ಳುವಂತಹ ಹಿಟ್ಟನ್ನು ಹೆಂಗೆ ಗಿರ್ನಿಗೆ ಹಾಕ್ಸ್ಕೊಬೇಕಂತ ಹೇಳಿ ಪೂರ್ತಿಯಾಗಿ ಒಂದು ವಿಡಿಯೋ ಆಲ್ರೆಡಿ ಮಾಡಿದೆವು. ಡಿಸ್ಕ್ರಿಪ್ಷನ್ನಾಗ ಅಥವಾ ಕಮೆಂಟ್ ಬಾಕ್ಸ್ದಾಗ ಆದ ವಿಡಿಯೋ ಲಿಂಕ್ ಸಿಗ್ತೈತಿ, ನೋಡಿಲ್ಲ ಅಂತಂದ್ರೆ ನೋಡ್ಬೋದು ರೀ. ಇನ್ನು ನೋಡಿ, ಈಗ ಆಮೇಲೆ ಇನ್ನೊಂದು ಸ್ವಲ್ಪ ನಾವು ನೀರನ್ನು ಸೇರಿಸೋನು. ನೀರು ಸೇರಿಸಿ ಅದನ್ನು ಕರೆಕ್ಟಾಗಿ ಎಲ್ಲನೂ ನಾದನು, ಗೊತ್ತಾತ್ರಲ್ಲ, ಹಿಂಗೆ ಎಲ್ಲನೂ ಬರಬ್ಬರಿಯಾಗಿ ನಾದಿ ರೆಡಿ ಮಾಡಿರಿ. ಜೋಳದ ಹಿಟ್ಟು ನಾದ್ತೀರಿ ನೋಡ್ರಿ, ಅಂದ್ರೆ ಜೋಳದ ರೊಟ್ಟಿಗೆ ಅದಕ್ಕಿಂತ ಸ್ವಲ್ಪ ಗಟ್ಟಿ ಅಷ್ಟೇ ನೆನಪಿಟ್ಕೋರಿ. ಅದಾದ ನಂತರ ಇದ್ರಾಗ 2 ಭಾಗ ಮಾಡಿ, ಒಂದು ಭಾಗ ಇಲ್ಲಿ ನಾವು ಸಾಫ್ಟಾಗಿ ಮಾಡ್ಕೊಳತ್ತಿದ್ದೀರಿ, ಇನ್ನೊಂದು ಭಾಗ ಏನೈತ್ರಲ್ಲ ಹಂಗೆ ತೆಗೆದಿಟ್ಟು ಹಂಗೆ ಇರಲಿ, ಅದ ಒಮ್ಮೆ ಎಲ್ಲನೂ ಮಾಡ್ಕೋಬೇಡ್ರಿ, ಅರ್ಧ ಅರ್ಧ ಮಾಡಿರಿ. ಆಮೇಲೆ ಇದನ್ನು ಕೈಲೇ ಚಲೋ ತಂಗಿ ಮಿದ್ದಿ ಅದನ್ನು ಪೂರ್ತಿ ಏಕದಮ್ ಪದ್ದಸರಿಯಾಗಿ ಸಾಫ್ಟಾಗಿ ನೀವು ಮಾಡ್ಕೋಬೇಕು, ಗೊತ್ತಾದ್ರಲ್ಲ. ಅದೇನು ಆಟ ಬಿಸಿ ಇಲ್ಲ, ಥಂಡಿ ಸಂಬಂಧ ಅಷ್ಟು ಹಂಗೆ ಅನಿಸ್ತೈತಿ ನೋಡಿರಿ. ಈಗ ಅದರಲ್ಲೇ ಒಂದು ಉಳ್ಳಿ ಮಾಡ್ಕೊಂಡು ಉಳಿದಿದ್ದನ್ನೆಲ್ಲ ಒಂದು ಬೌಲ್ದಾಗ ಹಾಕಿ ಮುಚ್ಚಿ ತೆಗೆದಿಟ್ಕೊಂಡ್ಬಿಡ್ರಿ. ಒಂದು ಉಳ್ಳಿ ಮಾಡ್ಕೊರಿ, ಸಣ್ಣದು ಉಳ್ಳಿ, ಭಾಳ ಅಂದ್ರೆ ಭಾಳ ದೊಡ್ಡದಲ್ರಿ, ಹಂಗೆ ತಿಳುವು ಮಾಡ್ಬೇಕ್ರಲ್ಲ. ಅದಕ್ಕೆ ಸಣ್ಣದು ಉಳ್ಳಿ ಮಾಡ್ಕೊಂಡು ಪೇಡೆ ಕತ್ಲೆ ಮಾಡಿ ಅದಕ್ಕೆ ಎಳ್ಳು ಹಚ್ಚಿ ಕೆಳಗೆ ಸ್ವಲ್ಪ ನಾವು ಚಾಣಿಸಿದಂತಹ ಸಜ್ಜೆ ಹಿಟ್ಟನ್ನು ಹಾಕಿ ತಟ್ಟಕ್ಕೆ ಶುರು ಮಾಡ್ಬೇಕ್ರಿ. ನೋಡಿ, ತಟ್ಟುವಾಗ ಒಂದು ಕೈ ಸೈಡ್ ಇರ್ತೈತಿ, ಒಂದು ಕೈ ಮೇಲ್ಗಡೆ ತಟ್ತೀರಿ. ನಡ್ಬಾರ್ಕ್ ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ನೀವು ಈ ರೀತಿಯಾಗಿ ತಟ್ತಾ ಹೋಗಬೇಕು. ಚಲೋ ತಂಗಿ ಅದನ್ನು ಬಡ್ದಂಗೆ ದೊಡ್ಡದಾಕೋತ ಹೋಗ್ತೈತಿ. ಇನ್ನು ಅದಕ್ಕೆ ಡಿಸೈನ್ ಬರಬೇಕು, ಚಂದ ಆಗಬೇಕು, ತೆಳ್ಳಗಾಗಬೇಕು ಅಂತಂದ್ರೆ ಈ ರೀತಿ ಗೆರಿ ಆಗಿರುವಂತಹ ಲಟ್ಟಣಿಗೆ ಇರ್ತೈತಿರಲ್ಲ, ಅದರಲ್ಲೇ ಹಿಂಗೆ ನೀವು ಲಟ್ಟಿಸ್ಬೇಕ್ರಿ. ಗೆರಿಯಾಗಿ ಇದ್ದಿದ್ರಿಂದ ಆ ಗೆರಿ ಮೂಡಿ ಚಂದ ಕಾಣ್ತಾವ್ರಿ ಅವು ಖಡಕ್ ರೊಟ್ಟಿಗಳು. ಒಬ್ಬೊಬ್ರು ಅನ್ಕೊಂತಿರ್ತಿರಲ್ಲ, ಅಂದ್ರೆ ಮಷಿನ್ದಾಗೂ ಮಾಡ್ತಾರೆ ಬಿಡ್ರಿ, ಕೈಲೇ ಮಾಡೋ ಹಿಂಗೆ ತೀಡಿ ಮಾಡೋ ರೊಟ್ಟಿ ಸ್ವಾದನ ಬೇರೆ, ಅದರದೊಂದು ಮಜಾನ ಬೇರೆ ರೀ, ಹೌದಿಲ್ರಿ. ಇನ್ನು ನೋಡಿ, ಈಗೆಲ್ಲನೂ ಪೂರ್ತಿ ರೊಟ್ಟಿ ರೆಡಿ ಆಗೈತೆ. ತಟ್ಟಿದಾದ್ಮೇಲೆ ಲಟ್ಟಿಸಿದ ಒಬ್ಬೊಬ್ಬರ ಡೈರೆಕ್ಟ್ ಒಮ್ಮಿಂದ ಅಂತಾರೋ, ನೀವು ಹಂಗೆ ಮಾಡ್ಬೋದು. ತಟ್ಟಿ ಲಟ್ಟಿಸೋದ್ರಿಂದ ಸ್ವಲ್ಪ ಈಸಿ ಆಕತಿ ಮತ್ತು ಚಂದಂಗಿ ತೆಳ್ಳಗಂಗಿ ಬರ್ತಾವೆ, ತಿಳಿತಿರಲ್ಲ. ಅದಾದ ನಂತರ ತವೆ ಮೇಲೆ ನೀವು ಬೇಯಿಸಕ್ಕೆ ಹಾಕಬೇಕು. ಒಂದು ಬಟ್ಟೆಯನ್ನು ನೀರಾಗಿ ಎದ್ದಿ ಇದ್ರ ಮೇಲೆ ಹಿಂಗೆ ದಂಡಿ ಬಿಡ್ಲಾರ್ದಂಗೆ ಹಚ್ಚಬೇಕು. ಇಷ್ಟು ಹಚ್ಚಿದಾದ್ಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಆರಿದಂಗೆ ಬರ್ತೈತೆ ರೀ, ಅದು ಹುಗಿ ಹೋಗ್ತಿರ್ತೈತಿಲ್ಲ, ಅವಾಗ ಆರಿ ಬಿಡ್ತೈತಿ. ಇನ್ನು ನೀವು ಅದನ್ನು ತಿರುಗಿಸಿ ಹಾಕಬೇಕು. ನಿಮಗೆ ಹೇಳಿದ್ರಲ್ಲ, ಆ ತೀಡೋದ್ರಿಂದ ಲೈನ್ ಎಡ್ ಚಂದ ಕಾಣ್ತತಿ, ರೊಟ್ಟಿಗೆ ಒಂದು ಕಳಿ ಬರ್ತೈತೆ ರೀ, ಗೊತ್ತಾದ್ರಲ್ಲ. ಈ ರೀತಿಯಾಗಿ ನೀವು ಸಜ್ಜೆ ರೊಟ್ಟಿಯನ್ನು ಮಾಡ್ಕೋಬೇಕು. ಆಮೇಲೆ ಟೈಮ್ ತೊಗೊಂಡು ನೀವು ಸ್ವಲ್ಪ ನೋಡ್ರಿ, ಹಿಂಗೆ ತೆಗೆದು ಹಾಕೋತಾ ಇರಬೇಕು. ಅದಾದ ನಂತರ ಲಾಸ್ಟಿಗೆ ಅದನ್ನು ಉಲ್ಟಾ ಹಾಕಿ ನೀವು ಸ್ವಲ್ಪ ಟೈಮ್ ಬೇಯಿಸ್ಬೇಕು. ಅದಾದಮೇಲೆ ಅದು ಖಡಕ್ಕಾಗಿ ಚಲೋ ತಂಗಿ ಬರ್ತತಿ, ತೆಗೆದ ಇಟ್ಕೊಂಡ್ಬಿಡ್ರಿ, ಗೊತ್ತಾತ್ರ. ಒಂದು ಬುಟ್ಟ್ಯಾಗ ನಾವು ಹಿಂಗೆ ಹಾಕಿ ಇಟ್ಟಿದ್ದೆವು. ಇನ್ನು ಈಗ ಇನ್ನೊಂದು ರೊಟ್ಟಿ ನೋಡಿ, ನಾವು ಹಂಗೆ ಮೊದಲಿಗೆ ತೋರಿಸಿದಂಗೆ ಉಳ್ಳಿ ತೊಗೊಂಡಿವಿ, ಅವನು ಸ್ವಲ್ಪ ಪೇಡೆಗತ್ಲೆ ಬಡ್ದ ಎರಡೂ ಕಡೆ ಬೇಕಂತಂದ್ರೆ ಎರಡು ಕಡೆ ಹಚ್ಚಬಹುದು. 2 ಥರ ಕರಿ ಮತ್ತು ಬಿಳಿ ಎಳ್ಳು ಹಚ್ಚಬೇಕು, ಬೇಕಂತಂದ್ರೆ ಅದನ್ನು ಹಚ್ಬೋದು. ಆಮೇಲೆ ಹಿಟ್ಟು ಹಾಕಿ ನೀವು ರೊಟ್ಟಿ ತಟ್ಟಬೇಕು. ನಿಮ್ಗೆ ಹೇಳಿದ್ರೆ ಡೈರೆಕ್ಟ್ ಲಟ್ಟಿಸಿದ್ರು ನಡಿತೈತಿ, ಲಟ್ಸೋರಿದ್ರಿ ಅಂತಂದ್ರೆ ಈಗ ಭಾಳ ಸುಲಭವಾಗಿ. ಅವೆಲ್ಲ ಮೊದಲು ಕಡಕದು ಹೆಂಗ್ರಿ ಅಂತಂದ್ರೆ ಕಿಚ್ ಮೇಲೆ ಮಾಡ್ತಿದ್ರು, ನಾವೀಗ ಇಲ್ಲ ಅಂತೇಳಿನ ಗ್ಯಾಸ್ ಮೇಲೆ ಮಾಡೋದಾಗೈತಿ. ಹಾಗೆ ತವಿ ಮೇಲೆ ಇನ್ನೊಂದು ಸ್ವಲ್ಪ ಬರಬ್ಬರಿಯಾಗಿ ಖಡಕ್ಕಾಗಿ ಹೆಂಗೆ ಮಾಡೋದಂತ ನಾವು ಈಗಾಗಲೇ ವಿಡಿಯೋ ಮಾಡಿ ತೋರಿಸಿದ್ದೀವಿ, ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ಬೋದು ರೀ. ಅದಾದ ನಂತರ ನಮ್ಮ ಚಾನಲ್ದಾಗೆ ಸಜ್ಜಿ ರೊಟ್ಟಿ ಸವಿರುಚಿ ಸಬಗೋದು ಸರ್ಚ್ ಮಾಡಿದ್ರೆ ಭಾಳಷ್ಟು ಬರ್ತಾವೆ, ನೋಡ್ಕೊಂಬರ್ರಿ. ವಿತ್ ಟಿಪ್ಸ್ ಅಲ್ಲಿನೂ ಹೇಳಿದೆವು. ಇನ್ನು ಉಳಿದಿದ್ದನ್ನು ಎಲ್ಲನೂ ಸೇಮ್ ಅದೇ ರೀತಿಯಾಗಿ ಲಟ್ಟಿಸ್ಬೇಕು. ದಂಡಿನೂ ಬರಬ್ಬರಿಯಾಗಿ ಬಂದಿರ್ತೈತಿ. ದಂಡಿ ಒಂದು ಈಟು ಚಂದಂಗೆ ನೀವು ಗೆರಿಯಾಗಿ ಲಟ್ಟಿಸಿದ್ರಿ ಅಂತಂದ್ರೆ ನೋಡೋಕೆ ಒಂದು ಈಟು ಚಂದ ಕಾಣ್ತೈತೆ ರೀ ಸಜ್ಜಿ ರೊಟ್ಟಿ, ತಿಳಿತಿರಲ್ಲ. ಹಂಗೆ ಉಳಿದಿದ್ದ ಎಲ್ಲನೂ ಈ ರೀತಿಯಾಗಿ ನೀವು ನೀರು ಹಚ್ಚಿ
ಬೇಯಿಸಬೇಕು. ಇದನ್ನು ಕೇವಲ ಸಂಕ್ರಾಂತಿಗಲ್ದ ಬೇರೆ ಬೇರೆ ಟೈಮ್ದಾಗೂ ಉತ್ತರ ಕರ್ನಾಟಕದಾಗ ಮಾಡೇ ಮಾಡ್ತಾರೆ. ಯಾವಾಗ ಅನ್ನೋದನ್ನು ನಾನು ಭಾಳ ಸಲ ಹೇಳಿದ್ದೀನಿ. ಈ ಸಲ ನೀವು ಕಮೆಂಟ್ ಸೆಕ್ಷನ್ನಾಗ ಹೇಳಿ. ಹಂಗೆ ಒಂದು ಸ್ವಲ್ಪದ ಆರಿದ ಮಾಲ್ತ ತಿರುಗಿಸಿ ಹಾಕೋದು ಮರ್ಯಾಕೆ ಹೋಗಬೇಡ್ರಿ. ತಿರುಗಿಸಿ ಹಾಕಿ ಚಂದಂಗೆ ಬೇಯಿಸೋದ ಮರ್ಯಾಕೆ ಹೋಗಬೇಡ್ರಿ. ಸ್ವಲ್ಪ ತಿಳು ಇತ್ತು ಅಂತಂದ್ರೆ ಈ ಒಂದು ಸಜ್ಜಿ ರೊಟ್ಟಿ ಖಡಕ್ಕಾಗಿ ಭಾಳ ಚಂದಾಗಿ ಬರ್ತತಿ. ಸ್ವಲ್ಪ ದಿಪ್ಪಿತ್ತಂದ್ರೆ ಖಡಕ್ ಆಗಕ್ಕೆ ನಿಮ್ಗೆ ಟೈಮ್ ತಗೋತತಿ, ಮತ್ತೊಮ್ಮೆ ಆಗಂಗೂ ಇಲ್ರಿ. ಗೊತ್ತಾತ್ರಲ್ಲ? ಈ ರೀತಿಯಾಗಿ ನೀವು ಚಲೋ ತಂಗಿ ಸಜ್ಜಿ ರೊಟ್ಟಿಯನ್ನು ಮಾಡ್ದ ಕಲ್ತ್ರಿ. ಹಾಗಾದ್ರೆ ನೀವು ತಪ್ಪಲಾರ್ದ ಟ್ರೈ ಮಾಡಿ ಹೆಂಗೆ ಬರ್ತಾವು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದ ಮರ್ಯಾಕೆ ಹೋಗ್ಬೇಡ್ರಿ. ಈಗ ನೋಡಿ ತಿರುಗಿಸಿ ಹಿಂಗೆ ಬೇಯಿಸ್ತಿರ್ಲ, ಅದು ಚಲೋ ತಂಗಿ ಎಲ್ಲ ಕಡೆ ಬೆಂದಿರಬೇಕು. ಅದಾದ್ಮೇಲೆ ಸ್ವಲ್ಪ ಆರಕ್ಕಿಟ್ರಿ ಅಂತಂದ್ರೆ ಅವು ಖಡಕ್ಕಾಗಿ ಚೆಂದಾಗಿ ಬರ್ತಾವೆ. ನೋಡಿ ಈ ರೀತಿಯಾಗಿ ಎಲ್ಲ ರೊಟ್ಟಿಗಳನ್ನ ನಾವು ಒಂದಾದ್ಮೇಲೆ ಮಾಡಿ ತಯಾರು ಮಾಡಿ ಇಟ್ಕೊಂಡ್ಬಿಡ್ತೇವೆ ರೀ. ಇದಾದ್ಮೇಲೆ ತಾವು ಸ್ವಲ್ಪ ಆರಬೇಕು ಅಂದಾಗ ಖಡಕ್ ಆಗ್ತಾವೆ. ನೀವು ತಿನ್ನೋ ಆಗಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಅವನ್ನ ಹೆಂಗ್ರಿ ಅಂತಂದ್ರೆ ಕಿಚ್ಚಿತ್ತಂದ್ರೆ ಅದ್ರ ಮೇಲೆ ಒಂದು ಇಟ್ಟು ತೆಗೆದು ರೀ. ಇನ್ನೂ ಖಡಕ್ಕಾಗಿ ಇನ್ನೂ ಪೊಳ್ಳಾಗಿ ಭಾಳ ಮಸ್ತ್ ಅನ್ನಿಸ್ತಾವೆ. ತಿಳಿತಿರ್ಲ? ಹಾಗಾದ್ರೆ ಈ ಒಂದು ರೊಟ್ಟಿಯನ್ನು ಈ ರೀತಿಯಾಗಿ ಸ್ವಲ್ಪ ಆರಕ್ಕಿಟ್ರಿ ಅಂತಂದ್ರೆ ಅವು ಚಲೋ ತಂಗಿ ಉಳಿತಾವು, ಭಾಳ ಮಸ್ತಾಗಿನೂ ಬರ್ತಾವ್ರಿ. ಸಜ್ಜೆ ರೊಟ್ಟಿ ನಿಮಗೆ ಇಷ್ಟ ಅದು ಅಂಥೇಳಿ ಅನ್ಕೋತೀವಿ. ಹಂಗೆ ಸಂಕ್ರಾಂತಿಯ ವಿಶೇಷವಾಗಿರುವಂತಹ ಎಲ್ಲ ರೆಸಿಪಿಗಳನ್ನು ನಮ್ಮ ಸವಿರುಚಿಯ ಸೊಬಗು ಸಂಕ್ರಾಂತಿ ಅಡುಗೆಗಳು ಪ್ಲೇಲಿಸ್ಟ್ ಒಳಗೆ ನಾವು ಆಲ್ರೆಡಿ ಹಾಕಿದ್ದೀವಿ. ಇಲ್ಲಿ ನಿಮಗೆ ಕಾಣತಾವು ಇವೆಲ್ಲ ರೆಸಿಪಿಗಳನ್ನು ನೀವು ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಒಂದ್ಸಲ ನೋಡ್ಕೊಂಡು ಬರ್ರಿ. ಈ ಹಬ್ಬಕ್ಕೆ ರೆಸಿಪಿಗಳನ್ನ ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.